ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆಶಿಗೆ ಮಾನ ಮರ್ಯಾದೆ ಇದೆಯಾ? ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದೆಯಾ? ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿರೋದು. ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟೆ, ಆದರೆ ಕಾಂಗ್ರೆಸ್ ನಾಯಕರಿಗೆ ನೈತಿಕತೆಯೇ ಇಲ್ಲ, ನನ್ನ ಪಾತ್ರ ಏನೂ ಇಲ್ಲ ಅಂತ ನಿರ್ದೋಷಿ ಅಂತ ಹೊರಗಡೆ ಬಂದೆ. ಸಿಎಂಗೆ ಖರ್ಗೆ ರಾಜೀನಾಮೆ ಕೇಳುವ ಧೈರ್ಯವೂ ಇಲ್ಲ. ಸಿಎಂ ಡಿಸಿಎಂ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮನೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಚರ್ಚೆ ಆಗ್ತಾ ಇದೆ. ರಾಜೀನಾಮೆ ಕೊಡಬೇಕು ಕೊಡಬಾರದು. ನಾನು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಗೇನೋ ಮಾನ ಮರ್ಯಾದೆ ಇದೆಯಾ ಅಂತ. ನನ್ನ ಮೇಲೆ ಆರೋಪ ಬಂತು, ಯಾವನು ಸಂತೋಷ್ ಕುಮಾರ್ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡ. ರೈಟ್, ಅವನು ಕೊನೆಗೆ ಗೊತ್ತಾಗಿದ್ದ ಪ್ರಕಾರ ಅವನು ಸದ್ಯ ಜಾಗ ಬೇರೆ, ಟೈಪ್ಡ್ ಕಾಪಿ, ಸಿಗ್ನೇಚರು ಮಾಡಿಲ್ಲ ಅದನ್ನ, ಇದಕ್ಕೆ ಈಶ್ವರಪ್ಪ ಕಾರಣ ಅಂತ ಬರೆದಿದ್ದು. ನಾನು ಆತ್ಮಹತ್ಯೆ ಅಂತಂತಿದ್ದಂಗೆನೆ, ನನ್ನ ಹೆಸರು ಬರೆದಿದ್ದಾರೆ ಅಂತಿದ್ದಂಗೆನೆ, ಏನೂ ಯೋಚನೆ ಮಾಡ್ದೇನೆ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಫೋನ್ ಮಾಡಿದೆ, ಬಿ ಎಲ್ ಸಂತೋಷ್ ಅವರಿಗೆ. ನಾನು ಒಂದು ನಿಮಿಷ ಮುಂದುವರಿಯಲ್ಲ, ನನ್ನ ಮೇಲೆ ಆಪಾದನೆ ಬಂದಿದೆ ಅಂದಾಗ ಅವ್ರು 2 ದಿನ ಸಮಯ ತಗೊಂಡ್ರು. ನಾವು ಹೇಳ್ತೀವಿ 2 ದಿನ ವೇಟ್ ಮಾಡು ಅಂದರು. ನಂಗೆ ಸಮಾಧಾನ ಇರಲಿಲ್ಲ. ಆದರೆ ನಾನು ಅದನ್ನು ಹೇಳಿದೆ ಪತ್ರಿಕೆಗೆ, ಕೇಂದ್ರ ನಾಯಕರು ಪರ್ಮಿಷನ್ ತಗೋತಾ ಇದ್ದೀನಿ, ನಾನು ಇವತ್ತಲ್ಲೇ ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ.